ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತ್ರಿವಳಿ ಆಚಾರ್ಯತ್ರಯರಲ್ಲಿ ಮೊದಲ ಆಚಾರ್ಯತ್ರಯರ್ಯಾರು? ಶಂಕರಾಚಾರ್ಯರು. ಶಂಕರಾಚಾರ್ಯರು ಎಲ್ಲಿ ಮತ್ತು ಎಷ್ಟರಲ್ಲಿ ಜನಿಸಿದರು? ಕೇರಳದ ಕಾಲಿಟಿ, ಕ್ರಿಸ್ತಶಕ 788. ಶಂಕರರ ತಂದೆ ತಾಯಿ ಯಾರು? ತಂದೆ ಶಿವಗುರು, ತಾಯಿ ಆರ್ಯಾಂಬ. ಶಂಕರರು ಯಾವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು? ನಂಬೋದ್ರಿ ಬ್ರಾಹ್ಮಣ ಕುಟುಂಬ. ಶಂಕರಾಚಾರ್ಯರ ಗುರುಗಳನ್ನು ಹೆಸರಿಸಿ. ಗೋವಿಂದ ಭಗವತ್ಪಾದರು. ಉಜ್ಜಯಿನಿ ಸಮೀಪದ ಮಹಾಸ್ಮಿತಾ ನಗರದಲ್ಲಿ ಶಂಕರಾಚಾರ್ಯರಿಗೆ ತತ್ವ ಸಿದ್ಧಾಂತದಲ್ಲಿ ಸೋತ ದಂಪತಿಗಳಾರು? ದಂಪತಿಗಳಾದ ಮಂಡನ ಮಿಶ್ರ ಮತ್ತು ಭಾರತೀ ದೇವಿ. ಶಂಕರಾಚಾರ್ಯ ತತ್ವ ಸಿದ್ಧಾಂತವನ್ನು ಯಾವ ವೈದಿಕ ಗ್ರಂಥಗಳಲ್ಲಿ ಕಾಣುತ್ತೇವೆ? ಉಪನಿಷತ್ ವೈದಿಕ ಗ್ರಂಥ. ಶಂಕರರ ತತ್ವ ಸಿದ್ಧಾಂತ ಯಾವುದು? ಅದ್ವೈತ ತತ್ವ. ಶಂಕರಾಚಾರ್ಯರ ಅಹಂ ಬ್ರಹ್ಮಾಸ್ಮಿಯ ಅರ್ಥವೇನು? ನಾನೇ ಬ್ರಹ್ಮನು. ಶಂಕರಾಚಾರ್ಯರ ಮೊದಲ ಶಿಷ್ಯರಾರು? ವಿಷ್ಣು ಶರ್ಮ. ಶಂಕರಾಚಾರ್ಯರ ಕೃತಿಗಳನ್ನು ಹೆಸರಿಸಿ. ವೇದಾಂತ ಸಾರ, ವೇದಾಂತ ಲಹರಿ, ವೇದಾಂತ ಸೂತ್ರ, ಬಾದರಾಯಣ ಸೂತ್ರ, ಆನಂದ ಲಹರಿ, ಶಿವಾನಂದ ಲಹರಿ, ಬ್ರಹ್ಮಸೂತ್ರ, ಗೀತಭಾಷ್ಯ, ಪ್ರಬುದ್ಧ ಸುಧಾರಕ, ಅರಮೇಡೆ ಸ್ತೋತ್ರ, ವಿವೇಕ ಚೂಡಾಮಣಿ. ಆಚಾರ್ಯತ್ರಯರಲ್ಲಿ ಯಾರನ್ನು ವೈದಿಕ ತಾತ್ವಿಕ ಚಿಂತನೆಯ ಪಿತೃ ಎಂದು ಕರೆಯಲಾಗಿದೆ? ಶಂಕರಾಚಾರ್ಯರು. ಶಂಕರರು ಜಗತ್ತನ್ನು ಏನೆಂದು ಕರೆದರು? ಮೋಕ್ಷ ಸಾಧನೆಗೆ ಅವರ ಸಂದೇಶವೇನು? ಮಾಯೆ, ಜ್ಞಾನ ಮಾರ್ಗ. ಶಂಕರಾಚಾರ್ಯರು ಯಾವ ವರ್ಷದಲ್ಲಿ ಮರಣ ಹೊಂದಿದರು? ಗುರುವನ್ನು ಯಾರಿಗೆ ಹೋಲಿಸಿದರು? ಕ್ರಿಸ್ತಶಕ 820 ಈಶ್ವರ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ತತ್ವವನ್ನು ತಿಳಿಸಿ. ಬ್ರಹ್ಮನೊಬ್ಬನೇ ಸತ್ಯ. ಬ್ರಹ್ಮನಲ್ಲದ ಜಗತ್ತು ಇರುವುದು ಮಿಥ್ಯರೂಪವಾದುದು. ಪ್ರತಿ ಜೀವವು ಬ್ರಹ್ಮ. ಜೀವ ಬ್ರಹ್ಮನಿಂದ ಬೇರೆಯಲ್ಲ. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ. ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ತಿಳಿಸಿ. 1. ಒರಿಸ್ಸಾದ ಪೂರಿಯಲ್ಲಿನ ಗೋವರ್ಧವ ಮಠ, ಪೀಠ. 2. ಗುಜರಾತಿನ ದ್ವಾರಕೆಯಲ್ಲಿನ ಕಾಳಿಕಾ ಮಠ. 3. ಉತ್ತರ ಪ್ರದೇಶದ ಬದರಿಯ ಜ್ಯೋತಿರ್ಮಠ. 4. ಕರ್ನಾಟಕದ ಶೃಂಗೇರಿಯ ಶಾರದಾ ಮಠ. ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆಗಳನ್ನು ತಿಳಿಸಿ. ಶಂಕರಾಚಾರ್ಯರು 788 820. ತ್ರಿವಳಿ ಆಚಾರ್ಯತ್ರಯರಲ್ಲಿ ಮೊದಲಿಗರಾದ ಶಂಕರಾಚಾರ್ಯರು ಅವನತಿಯತ್ತ ಸಾಗಿದ್ದ ಹಿಂದೂ ಧರ್ಮದ ಸಿದ್ಧಾಂತ ಮತ್ತು ಪರಂಪರೆಗಳನ್ನು ಹಿಡಿದೆತ್ತಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನೆಲೆಯನ್ನು ಒದಗಿಸಿಕೊಟ್ಟ ಜ್ಞಾನಪಿಪಾಸಿಗಳಾಗಿದ್ದಾರೆ. ಬಾಲ್ಯ ಜೀವನ. ಅದ್ವೈತ ಸಿದ್ಧಾಂತದ ಪ್ರವರ್ತಕರಾದ ಶಂಕರರು ಕ್ರಿಸ್ತಶಕ 788 ಕೇರಳ ರಾಜ್ಯದ ಕಾಲಿಟಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬ ಎಂಬುವ ದಂಪತಿಗಳಿಗೆ ಜನಿಸಿದರು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಇವರು ತಮ್ಮ ತಾಯಿಯ ಆಶ್ರಯದಲ್ಲಿ ಬೆಳೆದು ಚಿಕ್ಕ ವಯಸ್ಸಿನಲ್ಲಿ ಅಸಾಧಾರಣ ಪ್ರತಿಭೆಯನ್ನು ಹೊಂದಿದ್ದು ವೈದಿಕ ವಿದ್ಯೆಯಲ್ಲಿ ಅಪಾರ ಜ್ಞಾನ ಸಂಪಾದಿಸಿ ಆಧ್ಯಾತ್ಮದತ್ತ ಒಲವು ತೋರಿದರು. ತಾಯಿಯ ಆಸೆಯಂತೆ ಸಂಸಾರದ ಬಂಧನಕ್ಕೊಳಗಾಗದೆ ಶಂಕರರು ಸನ್ಯಾಸವನ್ನು ಸ್ವೀಕರಿಸಿ ಜ್ಞಾನಾರ್ಜನೆಯನ್ನು ಪಡೆಯಲು ಮನೆ ಬಿಟ್ಟು ಹೊರಟರು. ಕಾಲಾನಂತರದಲ್ಲಿ ತಾಯಿ ರೋಗಗ್ರಸ್ತಳಾಗಿ ಮರಣ ಹೊಂದಿದಾಗ ಶಂಕರರ ಬಂಧುಗಳು ಸನ್ಯಾಸಿಗೆ ಸಂಸ್ಕಾರ ಮಾಡಲು ಅರ್ಹತೆ ಇಲ್ಲವೆಂದು ನಿಂದಿಸಿ ಶವ ಸಂಸ್ಕಾರಕ್ಕೆ ಬರಲು ಹಿಂಜರಿದರು. ಆಗ ಶಂಕರರು ತಮ್ಮ ತಾಯಿಯ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಿತ್ತಲಿನ ತೋಟದಲ್ಲಿ ಸುಟ್ಟು ಹಾಕಿದರು. ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಅದರ ತತ್ವಗಳನ್ನು ಎಲ್ಲೆಡೆ ಹರಡಿ ಜಗದ್ಗುರು ಹಾಗೂ ಸರ್ವಜ್ಞರೆಂಬ ಅಭಿದಾನ ಪಡೆದು ಶಂಕರರು ತಮ್ಮ 32ನೇ ವಯಸ್ಸಿನಲ್ಲಿ ಹಿಮಾಚಲ ಕ್ಷೇತ್ರಗಳತ್ತ ಪ್ರವಾಸವನ್ನು ಕೈಗೊಂಡು ಕೈಲಾಸ ಪರ್ವತಕ್ಕೆ ಹೋಗುವ ದಾರಿಯಲ್ಲಿ ಕ್ರಿಸ್ತಶಕ 820ರಲ್ಲಿ ಕಾಲವಾದರು. ಶಂಕರಾಚಾರ್ಯರ ಸಾಧನೆಗಳು. ಜ್ಞಾನತೃಷೆಗಾಗಿ ಸಂಚಾರ, ಗುರುಗೋವಿಂದ ಪಾದದ ಆಶೀರ್ವಾದ. ಜ್ಞಾನತೃಷೆಯಿಂದ ಗುರುವನ್ನು ಹುಡುಕುತ್ತಾ ಹೊರಟ ಶಂಕರರಿಗೆ ನರ್ಮದಾ ನದಿಯ ದಡದಲ್ಲಿ ಗೌಡಪಾದರ ಶಿಷ್ಯರಾದ ಗೋವಿಂದ ಭಗವತ್ಪಾದರ ಭೇಟಿಯಾಯಿತು. ಶಂಕರರು ಅವರ ಶಿಷ್ಯರಾಗಿ 3 ವರ್ಷಗಳ ಕಾಲವಿದ್ದು ಸಂನ್ಯಾಸ ದೀಕ್ಷೆಯೂ ದೊರೆಯಿತು. ಅನಂತರ ಬ್ರಹ್ಮಸೂತ್ರ, ಉಪನಿಷತ್, ಭಗವದ್ಗೀತೆಗಳ ಮೇಲೆ ವ್ಯಾಖ್ಯಾನ ಮಾಡಲು ವಾರಾಣಸಿಗೆ ಹೋದರು. ಅಲ್ಲಿಂದ ಬದರಿಕಾಶ್ರಮಕ್ಕೆ ಬಂದು ಗೌಡಪಾದರ ಆಶೀರ್ವಾದ ಪಡೆದರು. ತರ್ಕ ಮತ್ತು ಜ್ಞಾನ
ಮೀಮಾಂಸೆಗಳ ಕುರಿತು ವಾದದಲ್ಲಿ ವಿಜಯ. ಗುರುಗಳಿಂದ ಆಶೀರ್ವಾದ ಪಡೆದ ಶಂಕರರು ಭಾರತದಾದ್ಯಂತ ಪ್ರಯಾಣಿಸುತ್ತಾ ಕಾಶ್ಮೀರ, ನೇಪಾಳ, ಕಾಶಿ, ಬದರಿ, ದ್ವಾರಕೆ, ಪುರಿ, ಕಂಚಿ ಮುಂತಾದ ಕಡೆ ಕೆಲವು ಕಾಲ ತಂಗಿದ್ದು ಅಲ್ಲಿ ಬೌದ್ಧ, ಜೈನ ಮೊದಲಾದ ಧರ್ಮ ಪಂಥಗಳ ಪಂಡಿತರೊಡನೆ ವಾದ ಮಂಡಿಸಿದರು. ವಾದದಲ್ಲಿ ಸೋತವರು ಶಂಕರರ ಶಿಷ್ಯರಾದರು. ಅಸಾಧಾರಣ ಜ್ಞಾನ ಮತ್ತು ತರ್ಕಗಳಿಂದ ಸುಪ್ರಸಿದ್ಧವಾದ ಮೀಮಾಂಸದಲ್ಲಿ ಮಂಡನ ಮಿಶ್ರ ಅವನ ಹೆಂಡತಿ ಭಾರತೀ ದೇವಿಯನ್ನು ಸೋಲಿಸಿದರು. ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು. ಹಿಂದೂ ಧರ್ಮದ ಪುನರುತ್ಥಾನ ಮಾಡಿದ ಶಂಕರರು ಭಾರತ ದೇಶದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದರು. ಇವರು ಸ್ಥಾಪಿಸಿದ 4 ಮಠಗಳೆಂದರೆ: ದಿಕ್ಕು ಪೂರ್ವ, ಸ್ಥಳ ಪೂರಿ ಜಗನ್ನಾಥ, ರಾಜ್ಯ ಒರಿಸ್ಸಾ, ಮಠದ ಹೆಸರು ಗೋವರ್ಧನ ಪೀಠ, ಪ್ರಥಮ ಗುರು ಪದ್ಮಪಾದ. ದಿಕ್ಕು ಪಶ್ಚಿಮ, ಸ್ಥಳ ದ್ವಾರಕೆ, ರಾಜ್ಯ ಗುಜರಾತ್, ಮಠದ ಹೆಸರು ಕಾಳಿಕಾ ಮಠ, ಪ್ರಥಮ ಗುರು ಹಸ್ತಮಲಕ. ದಿಕ್ಕು ಉತ್ತರ, ಸ್ಥಳ ಬದರಿ, ರಾಜ್ಯಗಳು ಉತ್ತರ ಪ್ರದೇಶ, ಮಠದ ಹೆಸರು ಜ್ಯೋತಿರ್ಮಠ, ಪ್ರಥಮ ಗುರು ತೋಟಕಾಚಾರ್ಯ. ದಿಕ್ಕು ದಕ್ಷಿಣ, ಸ್ಥಳ ಶೃಂಗೇರಿ, ರಾಜ್ಯ ಕರ್ನಾಟಕ, ಮಠದ ಹೆಸರು ಶಾರದಾ ಪೀಠ, ಪ್ರಥಮ ಗುರು ಸುರೇಶ್ವರಾಚಾರ್ಯ. ಶಂಕರಾಚಾರ್ಯರ ಕೃತಿಗಳು. ಘನಪಾಂಡಿತ್ಯ ಪಡೆದಿದ್ದ ಶಂಕರರು ಭಾರತೀಯ ತತ್ವಶಾಸ್ತ್ರದ 3 ಮೂಲಾಧಾರಗಳಾದ ಬ್ರಹ್ಮಸೂತ್ರ, ಉಪನಿಷತ್ ಮತ್ತು ಭಗವದ್ಗೀತೆಗಳ ಮೇಲೆ ಬರೆದ ಭಾಷ್ಯಗಳು ಜಗತ್ಪ್ರಸಿದ್ಧವಾಗಿದ್ದು, ಇದಲ್ಲದೆ ಆನಂದಲಹರಿ, ಶಿವಾನಂದಲಹರಿ, ಸೌಂದರ್ಯಲಹರಿ, ಭಜಗೋವಿಂದ, ವಿವೇಕ ಚೂಡಾಮಣಿ ಸ್ತೋತ್ರ, ದಕ್ಷಿಣಮೂರ್ತಿ ಸ್ತೋತ್ರ ಮತ್ತು ಗೀತಭಾಷ್ಯ ಇವರ ಪ್ರಮುಖ ಕೃತಿಗಳಾಗಿವೆ. ಶಂಕರರ ಅದ್ವೈತ ಸಿದ್ಧಾಂತದ ತತ್ವಗಳು. ಶಂಕರಾಚಾರ್ಯರು ಬೋಧಿಸಿದ ತತ್ವಗಳು ಅದ್ವೈತ ತತ್ವಗಳೆಂದು ಹೆಸರಾಗಿವೆ. ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯತೆಯು ಅದ್ವೈತ ಸಿದ್ಧಾಂತದ ಅಡಿಗಲ್ಲು. ಇವರು ಪ್ರಸ್ಥಾನತ್ರಯಗಳಾದ ಬ್ರಹ್ಮಸೂತ್ರ, ಉಪನಿಷತ್ ಮತ್ತು ಭಗವದ್ಗೀತೆಗಳ ಆಧಾರಗಳ ಮೇಲೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಜೀವಾತ್ಮ ಮತ್ತು ಪರಮಾತ್ಮಗಳ ಅಭೇದತೆಯನ್ನು ಖಂಡಿಸಿ ಅವುಗಳ ಐಕ್ಯತೆಯನ್ನು ಸಾಧಿಸುವುದೇ ಈ ಪ್ರಸ್ಥಾನತ್ರಯಗಳ ತಾತ್ಪರ್ಯ ಎಂದು ಹೇಳಿದರು. ಉಪನಿಷತ್ತಿನ ತತ್ವಗಳಲ್ಲಿ ಅಡಗಿರುವಂತೆ ಬ್ರಹ್ಮ ಒಂದೇ ಸತ್ಯ, ಉಳಿದುದೆಲ್ಲ ಅಸತ್ಯ. ಜೀವಾತ್ಮ ಮತ್ತು ಪರಮಾತ್ಮಗಳಿಗೆ ವ್ಯತ್ಯಾಸವಿಲ್ಲ. ಒಂದು ವೇಳೆ ಅವೆರಡೂ ಬೇರೆ ಬೇರೆಯಾದರೆ ಈ ಜಗತ್ತಿನಲ್ಲಿ ಕಂಡುಬರುವ ಸಾವು ನೋವುಗಳಿಗೆ ತಾರತಮ್ಯಗಳೆಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಅಂದರೆ ಶಂಕರರ ಪ್ರಕಾರ ಈ ಜಗತ್ತು ನೋಡಲು ಸತ್ಯವೆಂದು ಕಂಡರೂ ಅದು ನೀರ ಮೇಲಿನ ಗುಳ್ಳೆಯಂತೆ. ಶಾಶ್ವತವಾದುದೆಂದರೆ ಈಶ್ವರ ಪರಮಾತ್ಮ, ವಿಶ್ವವೇ ಅವನ ಶರೀರದ ಒಂದು ಭಾಗ. ಜೀವಾತ್ಮ ಪರಮಾತ್ಮ ಎರಡೂ ಒಂದೇ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಅಂದರೆ ಆತ್ಮ ಮತ್ತು ಬ್ರಹ್ಮವು ಒಂದೇ ಆಯಿತು. ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗದ ಮಹತ್ವ. ಶಂಕರರ ಪ್ರಕಾರ ಅಜ್ಞಾನದ ಪೊರೆಯನ್ನು ಕಳಚಬೇಕಾದರೆ ಜ್ಞಾನದ ಅವಶ್ಯವಿದೆ. ಗುರುವಿನ ಸಮೀಪ ದೊರೆತ ಸುಜ್ಞಾನದಿಂದ ಆತ್ಮಶೋಧನೆ ನಡೆಸಿದರೆ ಅವಿದ್ಯೆ ಎಂಬ ಕತ್ತಲು ನಿವಾರಣೆಯಾಗಿ ಜೀವವೇ ಬ್ರಹ್ಮ ಎಂಬ ಸತ್ಯ ಗೋಚರವಾಗಿ ಮೋಕ್ಷ ಲಭಿಸುತ್ತದೆ. ಇಲ್ಲಿಯವರೆಗೂ ಮೋಕ್ಷ ಸಿದ್ಧಿಗಾಗಿ ಕರ್ಮ ಮಾರ್ಗವನ್ನು ಅವಲಂಬಿಸಿದ್ದವರನ್ನು ಖಂಡಿಸಿ ಶಂಕರರು ಅದ್ವೈತ ಸಿದ್ಧಾಂತದ ಮೂಲಕ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರು. ಅಂದರೆ ಶಂಕರರ ಪ್ರಕಾರ ಮೋಕ್ಷವು, ಬ್ರಹ್ಮ ಸಾಕ್ಷಾತ್ಕಾರವು ಜ್ಞಾನ ಮಾರ್ಗದಿಂದ ಸಾಧ್ಯವೇ ವಿನ ಕರ್ಮ ಮಾರ್ಗದಿಂದಲ್ಲ. ಆದರೆ ಶಂಕರರು ಬ್ರಹ್ಮತ್ವವನ್ನು ಪಡೆಯಲು ಜ್ಞಾನ ಮಾರ್ಗ ಸೂಕ್ತವೆಂದು ಭಕ್ತಿ ಮಾರ್ಗವನ್ನು ಕಡೆಗಣಿಸಲಿಲ್ಲ. ಹೀಗೆ ಶಂಕರಾಚಾರ್ಯರು ಅಂದಿನ ಕಾಲದಲ್ಲಿ ಹಿಂದೂ ಸಮಾಜದಲ್ಲಿ ಮನೆ ಮಾಡಿಕೊಂಡಿದ್ದ ದುಷ್ಟ ಸಂಪ್ರದಾಯಗಳನ್ನು ಖಂಡಿಸಿ ವೈದಿಕ ಧರ್ಮಗಳಲ್ಲಿ ನವೋದಯ ಉಂಟು ಮಾಡಿದರು. ರಾಮಾನುಜಾಚಾರ್ಯರು ಕ್ರಿಸ್ತಶಕ 1717 1137. ರಾಮಾನುಜಾಚಾರ್ಯರು ಎಲ್ಲಿ, ಯಾವ ವರ್ಷದಲ್ಲಿ ಜನಿಸಿದರು? ತಮಿಳುನಾಡಿನ ಪೆರಂಬೂರ್, 1017. ರಾಮಾನುಜರ ತಂದೆ ತಾಯಿ ಹಾಗೂ ಗುರುಗಳಾರು? ಅಸುರಿ ಕೇಶವ ಸೋಮಯಾಜಿ, ಕಾಂತಿಮತಿ ಯಾದವ ಪ್ರಕಾಶರು. ರಾಮಾನುಜರು ಪ್ರಚಾರ ಮಾಡಿದ ಧರ್ಮ ಯಾವುದು? ವೈಷ್ಣವ ಧರ್ಮ. ರಾಮಾನುಜಾಚಾರ್ಯರು ಯಾವ ಗುರುಗಳ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಗುರುಗಳಿದ್ದ ಸ್ಥಳ ಯಾವುದು? ಯಮುನಾಚಾರ್ಯರು, ಶ್ರೀರಂಗದಲ್ಲಿನ ಶ್ರೀರಂಗಮಠ. ರಾಮಾನುಜಾಚಾರ್ಯರಿಗೂ ಮತ್ತು ಚೋಳದೊರೆ ಕುಲೋತ್ತುಂಗನಿಗೂ ಮನಸ್ತಾಪ ಬರಲು ಕಾರಣವೇನು? 1. ರಾಮಾನುಜರು ವೈಷ್ಣವ ಮತವನ್ನು ಬಳಸಿದರು. 2. ಚೋಳದೊರೆ ಕುಲೋತ್ತುಂಗನು ಶೈವನಾಗಿದ್ದನು. ರಾಮಾನುಜರು ಯಾವ ದೊರೆಯ ಅವಕೃಪೆಗೆ ಒಳಗಾಗಿ ಅವರು ಎಲ್ಲಿಂದ ಕಾಲ್ತೆಗೆಯುವಂತಾಯಿತು? ಕುಲೋತ್ತುಂಗ, ಶ್ರೀರಂಗಂ, ಚೋಳ ರಾಜ್ಯ.
ಚೋಳ ರಾಜ್ಯದಿಂದ ಹೊರಟ ರಾಮಾನುಜಾಚಾರ್ಯರು ಎಲ್ಲಿ ಆಶ್ರಯ ಪಡೆದರು, ಆಗ ಅಲ್ಲಿದ್ದ ದೊರೆ ಯಾರು? ಹೊಯ್ಸಳ ರಾಜ ವಿಷ್ಣುವರ್ಧನ. ರಾಮಾನುಜಾಚಾರ್ಯರ ಇಷ್ಟದೇವರು ಯಾವುದು? ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ವಿಷ್ಣು ವಿಶಿಷ್ಟಾದ್ವೈತ ತತ್ವ. ಕರ್ನಾಟಕದಲ್ಲಿ ರಾಮಾನುಜರ ಧರ್ಮ ಪ್ರಚಾರ ಕೇಂದ್ರ ಯಾವುದು? ಮೇಲುಕೋಟೆ. ರಾಮಾನುಜರ ದೃಷ್ಟಿಯಲ್ಲಿ ಚಿತ್ ಮತ್ತು ಅಚಿತ್ ಎಂದರೇನು? ಆತ್ಮ, ಅಚೇತನ, ಅಮರ. ರಾಮಾನುಜಾಚಾರ್ಯರ ಕೃತಿಗಳನ್ನು ಹೆಸರಿಸಿ. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ವೇದಾಂತ ದೀಪಿಕಾ, ಗೀತಭಾಷ್ಯ, ಶ್ರೀರಂಗ ಗದ್ಯ. ರಾಮಾನುಜಾಚಾರ್ಯರು ಯಾವಾಗ ಎಲ್ಲಿ ಮರಣ ಹೊಂದಿದರು? ಕೃತಶಕ 1137 ತಮಿಳುನಾಡಿನ ಶ್ರೀರಂಗಂ. ರಾಮಾನುಜಾಚಾರ್ಯರು ಮೋಕ್ಷ ಸಾಧನೆಗೆ ಸೂಚಿಸಿದ್ದೇನು? ಭಕ್ತಿ ಮಾರ್ಗ ಅನುಸರಿಸುವುದು. ಭಕ್ತಿ ಚಳುವಳಿಯ ಆಚಾರ್ಯತ್ರಯರನ್ನು ಹೆಸರಿಸಿ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ. ರಾಮಾನುಜಾಚಾರ್ಯರ ಆರಂಭಿಕ ಜೀವನ ಹಾಗೂ ಸಾಧನೆಗಳನ್ನು ತಿಳಿಸಿ. ರಾಮಾನುಜಾಚಾರ್ಯರು 1017 1137 ಆರಂಭಿಕ ಜೀವನ. ವಿಶಿಷ್ಟಾದ್ವೈತದ ಪ್ರತಿಪಾದಕರು ಹಾಗೂ ವೈಷ್ಣವ ಧರ್ಮದ ಅನುಯಾಯಿಯಾದ ರಾಮಾನುಜರು ಪೆರಂಬೂರಿನ ಅಸೂರಿ ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ಎಂಬ ದಂಪತಿಗಳಿಗೆ ಕ್ರಿಸ್ತಶಕ 1017ರಲ್ಲಿ ಜನಿಸಿದರು. ಕಂಚಿಯಲ್ಲಿ ಯಾದವ ಪ್ರಕಾಶರು ಎಂಬ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ರಾಮಾನುಜರು ಶ್ರೀರಂಗಂನಲ್ಲಿದ್ದ ಯಮುನಾಚಾರ್ಯರನ್ನು ಆರಿಸಿ ಹೊರಟು ಅವರ ಸಂಕಲ್ಪ ಗುರಿಗಳನ್ನು ಈಡೇರಿಸುವುದಕ್ಕಾಗಿ ಶ್ರೀರಂಗ ಮಠದ ಮುಖ್ಯ ಆಚಾರ್ಯರಾದರು. ರಾಮಾನುಜರ ತಾಯಿ 16ನೇ ವಯಸ್ಸಿಗೆ ತಂಗಂ ಎಂಬುವ ಕನ್ಯೆಯೊಂದಿಗೆ ವಿವಾಹ ಮಾಡಿದರು. ದಾಂಪತ್ಯ ಜೀವನ ತೃಪ್ತಿ ಸಿಗದ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಒಲವು ತೋರಿ ಮಠದ ಆಚಾರ್ಯರಾಗಿಯೇ ಮುಂದುವರಿದು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡುವುದರಲ್ಲಿ ನಿರತರಾದರು. ಚೋಳ ರಾಜ್ಯದಿಂದ ಪಲಾಯನ ಹಾಗೂ ಹೊಯ್ಸಳ ದೊರೆಯ ಪ್ರೋತ್ಸಾಹ. ವೈಷ್ಣವ ಧರ್ಮದ ಅನುಯಾಯಿಯಾದ ರಾಮಾನುಜರು ಶೈವ ಧರ್ಮದ ಭಕ್ತನಾದ ಕುಲೋತ್ತುಂಗ ಚೋಳ ರಾಜ್ಯದ ಶ್ರೀರಂಗಂನಲ್ಲಿನ ಮಠದಲ್ಲಿ ಪ್ರಧಾನ ಆಚಾರ್ಯರಾಗಿದ್ದರು. ಶೈವ ಧರ್ಮದ ಕುಲೋತ್ತುಂಗನು ಪರಧರ್ಮೀಯರನ್ನು ಕಡೆಗಣಿಸಿದ್ದಲ್ಲದೆ ಈತನ ಅವಕೃಪೆಗೆ ರಾಮಾನುಜರು ಪಾತ್ರರಾಗಿ ತಮ್ಮ ಅನುಯಾಯಿಗಳೊಂದಿಗೆ ಕರ್ನಾಟಕದ ಕಡೆ ಪ್ರಯಾಣ ಮಾಡಿದರು. 1116ರಲ್ಲಿ ದೊರೆ ವಿಷ್ಣುವರ್ಧನನನ್ನು ತೊಂಡೂರಿನ ಬಳಿ ಭೇಟಿ ಮಾಡಿದಾಗ ವೈಷ್ಣವ ಧರ್ಮಕ್ಕೆ ಆತನು ಪ್ರೋತ್ಸಾಹ ನೀಡಿದನು. ರಾಮಾನುಜರು ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸಿ ಅದನ್ನು ಕರ್ನಾಟಕದ ವೈಷ್ಣವ ಧರ್ಮ ಪ್ರಚಾರದ ಕೇಂದ್ರವನ್ನಾಗಿರಿಸಿ 20 ವರ್ಷಗಳ ಕಾಲ ನಡೆಸಿದರು. ಚೋಳದೊರೆ ಕುಲೋತ್ತುಂಗನು ಮರಣ ಹೊಂದಿದಾಗ ಹಿಂದಿರುಗಿದ ರಾಮಾನುಜರು ಶ್ರೀರಂಗದಲ್ಲಿಯೇ ತಮ್ಮ 120ನೇ ವಯಸ್ಸಿನಲ್ಲಿ ಕ್ರಿಸ್ತಶಕ 1137ರಲ್ಲಿ ಮರಣ ಹೊಂದಿದರು. ರಾಮಾನುಜರ ಸಾಧನೆಗಳು. ರಾಮಾನುಜರ ಕೃತಿಗಳು. ರಾಮಾನುಜರು ವಿಶಿಷ್ಟಾದ್ವೈತ ಸಿದ್ಧಾಂತ ಮತ್ತು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಲು ಹಲವಾರು ಗ್ರಂಥಗಳನ್ನು ರಚಿಸಿದರು. ವೇದಾಂತ ಸಂಗ್ರಹ ಇವರ ಮೊದಲ ಕೃತಿಯಾಗಿದೆ. ವೇದಾಂತ ಸೂತ್ರ, ವೇದಾಂತ ಸಾರ, ವೇದಾಂತ ಸೂತ್ರದ ಮೇಲೆ ಬರೆದ ಶ್ರೀ ಭಾಷ್ಯ, ವೇದಾಂತ ದೀಪಿಕೆ, ಗೀತಭಾಷ್ಯ ಕೃತಿಗಳಾಗಿವೆ. ವಿಶಿಷ್ಟಾದ್ವೈತ ಸಿದ್ಧಾಂತ, ತತ್ವ ಮತ್ತು ಬೋಧನೆಗಳು. ಇವರ ಸಿದ್ಧಾಂತದಲ್ಲಿ ಚಿತ್, ಅಚಿತ್ ಮತ್ತು ಈಶ್ವರ ಎಂಬ 3 ವಸ್ತುಗಳಿವೆ. ಚಿತ್ ಎಂದರೆ ಆತ್ಮ, ಅಚಿತ್ ಎಂದರೆ ಅಚೇತನ ಜಗತ್ತು, ಈಶ್ವರ ಎಂದರೆ ಪರಮಾತ್ಮ. ಜೀವಾತ್ಮ ಮತ್ತು ಅಚೇತನ ಜಗತ್ ಪರಮಾತ್ಮನ ವಿಶೇಷಣಗಳು. ಇವರು ಶಂಕರರ ತತ್ವವನ್ನು ನಿರಾಕರಿಸಿದರು. ಬ್ರಹ್ಮನು ನಿರಾಕಾರ, ನಿರ್ಗುಣ ಎಂಬ ಕಲ್ಪನೆಗಳನ್ನು ಅಲ್ಲಗಳೆದರು. ಬ್ರಹ್ಮ ಸತ್ಯ, ಸುಗುಣನೂ ಆಗಿದ್ದಾನೆ. ಶಂಕರಾಚಾರ್ಯರು ಪ್ರತಿಪಾದಿಸಿದಂತೆ ಆತ್ಮ ಮತ್ತು ಪರಮಾತ್ಮಗಳು ಐಕ್ಯತೆ ಹೊಂದಲು ಸಾಧ್ಯವಿಲ್ಲ. ಆತ್ಮವು ಪರಮಾತ್ಮನ ಸಾನ್ನಿಧ್ಯವನ್ನು ತಲುಪಬಹುದು. ಸರ್ವಶಕ್ತ ಸರ್ವಗೋಚರನಾದ ಪರಮಾತ್ಮನನ್ನು ಜೀವಾತ್ಮ ಅವಲಂಬಿಸಿರುತ್ತದೆ. ಇವರ ಎಣಿಕೆಯಂತೆ ಜೀವಾತ್ಮ ಮತ್ತು ಪ್ರಪಂಚ ಕುಂಬಳಕಾಯಿಯ ಬೀಜ ಮತ್ತು ಸಿಪ್ಪೆ ಇದ್ದಂತೆ. ಅವುಗಳು ಕಾಯಿಯಿಂದ ಪ್ರತ್ಯೇಕಿಸಿ ತೋರಿಸುವಂತಿದ್ದರೂ ಕುಂಬಳವಿಲ್ಲದೆ ಅವುಗಳ ಅಸ್ತಿತ್ವವಿಲ್ಲ. ಜೀವಾತ್ಮ ಮತ್ತು ಪ್ರಪಂಚವು ಈಶ್ವರನಿಂದ ಭಿನ್ನವಾಗಿ ಕಂಡರೂ ಈಶ್ವರನಿಲ್ಲದ ಅವುಗಳು ಅಸ್ತಿತ್ವವಿಲ್ಲ. ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗ. ಆಧ್ಯಾತ್ಮಿಕದಲ್ಲಿ ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದ ರಾಮಾನುಜರು ಮುಕ್ತಿಗಾಗಿ ಭಕ್ತಿ ಮಾರ್ಗವನ್ನು ಪ್ರಚೋದಿಸಿದರು. ಭಕ್ತಿ ಮತ್ತು ಪ್ರವೃತ್ತಿ ಮುಕ್ತಿಯ ಸರಳ ಮಾರ್ಗಗಳು. ಈಶ್ವರನನ್ನು ಕುರಿತು ಏಕಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಭಕ್ತಿ ತಾನಾಗಿಯೇ ಮೂಡುತ್ತದೆ. ಪ್ರವೃತ್ತಿ ಎಂದರೆ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣು ಹೋಗುವುದು. ರಾಮಾನುಜರು ತಮ್ಮ ವೈಷ್ಣವ ಧರ್ಮ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ದಕ್ಷಿಣ ಭಾರತದಲ್ಲೇ ಅಲ್ಲದೆ ಉತ್ತರ ಭಾರತದಲ್ಲೂ ಪ್ರಚಾರ ಮಾಡಿದರು.
ಇವರ ತತ್ವಗಳಿಂದಾಗಿ ರಾಮಾನಂದರು ಉತ್ತರದಲ್ಲಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.